ಕಂಗ್ರ್ಯಾಚುಲೇಷನ್ಸ್. ಅಕ್ಕ ತಮ್ಮಂದು ದೊಡ್ಡ ಜಗಳ ನಡೀತಿದೆ. Okay, let's go. What is up fam? Hi, so welcome back to my new vlog guys. ಇವತ್ತಿನ ವ್ಲಾಗು ನಾನು ಮೈಸೂರಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಏನು ಅಂದರೆ 11 ಗಂಟೆಗೆ ಕಾರ್ ಡೆಲಿವರಿ ಇದೆ ನಮ್ಮ ಶಶಾಂಕ್ದು. ಹೊರಟಿದ್ದೀವಿ. ನಾವು 8 ಗಂಟೆ ಮನೆ ಬಿಡಬೇಕಿತ್ತು, ಬಟ್ ನಮ್ಮ ಕಾರ್ದು ಒಂಚೂರು ಪಂಚರ್ ಆಗಿ ಟೈರು ಒಂದು ಕಡೆದು ನಮ್ಮ ಟೈರ್ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ನಂಗೆ ಟೈಮೇ ಸಿಗ್ತಿಲ್ಲ ಕಾರ್ ರೆಡಿ ಮಾಡ್ಸೋಕ್ಕೆ. ಅದಕ್ಕೆ ವಾಪಸ್ ಬಂದ ತಕ್ಷಣ ಇನ್ನೊಂದು ವೈನಾಡ್ ಟ್ರಿಪ್ ಇತ್ತು. ಆ ಟ್ರಿಪ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಟೈರ್ ರೆಡಿ ಮಾಡ್ಸೋಣ ಅಂತ ಹಂಗೆ ಅಂದ್ಕೊಂಡು ನುಗ್ಗಿದ್ವಿ. ನೋಡಿದ್ರೆ ಬೆಳಗ್ಗೆನೇ ಪಂಚರ್ ಆಗಿಬಿಟ್ಟಿತ್ತು. ಅದರಲ್ಲೇ ಟೈಮ್ ಹೋಯ್ತು. ಅದಕ್ಕೆ ಈಗ ಹೊರಟಿದ್ದೀವಿ. ಲೆಟ್ಸ್ ಗೋ ಗೈಸ್. ನೋಡಿ ಟೈಮ್ ಮತ್ತೆ 11 ಗೈಸ್. ರಾಹುಗಾಲ 1 ಗಂಟೆಗೆ ಮುಗಿಯುತ್ತಂತೆ. 1 ಗಂಟೆ ಅಷ್ಟರಲ್ಲಿ ಒಂದು ಕಾರ್ ಡೆಲಿವರಿ ತೊಗೋಬೇಕು. ಟೈಮ್ ಇದೆ 11 ಗಂಟೆ ಆಗಿಬಿಟ್ಟಿದೆ. ಅವೆಲ್ಲ ನಮ್ಮದು ಪಂಚರ್ದೆಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಕಾಲ್ಸಲ್ಲಿದ್ದೆ. ಅಷ್ಟರಲ್ಲಿ ಅದೆಲ್ಲ ಮ್ಯಾನೇಜ್ ಆಯಿತು. ಈಗ 11 ಗಂಟೆ ಆಗ್ತಿದೆ ಇಲ್ಲಿಂದ. ಈಗ ಮೈಸೂರು ಹೈವೇ 11 ಗಂಟೆಗೆ ಹತ್ತುತ್ತಾ ಇದ್ದೀವಿ ನಾವು. 11 ಗಂಟೆಗೆ ಮೈಸೂರಲ್ಲಿ ಇರಬೇಕಿತ್ತು ನಾವು. ಎನಿವೇಸ್ ಈಗ ಇಲ್ಲಿ ಹತ್ತಿದ್ದೀವಿ. ಆದಷ್ಟು ಬೇಗ ಹೋಗಬೇಕು. 1 ಗಂಟೆ ಅಷ್ಟರಲ್ಲಿ ಅಲ್ಲಿದ್ದರೆ ನಾವು ಡೆಲಿವರಿ ಟೈಮಲ್ಲಿ ಇರ್ಬೋದು. ಇಲ್ಲ ಅಂದರೆ ಅವ್ನು ಡೆಲಿವರಿ ತೊಗೋಬೇಕಾಗುತ್ತೆ ಪಾಪ. 11 ಗಂಟೆಗೆ ತೊಗೋಬೇಕು. ನಮಗೋಸ್ಕರ 1 ಗಂಟೆವರೆಗೂ ಕಾಯ್ತಾನೆ. ನೋಡೋಣ ಬನ್ನಿ. ನೆಮ್ಮದಿಯಾಗಿ ಮಲಗೋದು, 3 ಪ್ಲೇಟ್ ತಿನ್ನೋದು, ನೆಮ್ಮದಿಯಾಗಿ ಮಲಗೋದು. 1 ಪ್ಲೇಟ್ ಪಲಾವು, 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ಬಿಸಿ. ಶೇರಿಂಗ್ ಅಲ್ಲಿ 3/4 ಭಾಗ ನೀವು ತಿನ್ನೋದು. ಶೇರಿಂಗ್ ಅಂತ 2 ಸ್ಪೂನ್ ಎಲ್ಲರಿಗೆ ತಿನ್ಸ್ಬಿಡೋದು. ಆಮೇಲೆ ಶೇರಿಂಗ್ ಅಂತ ಲೆಕ್ಕ ಹೇಳೋದು. ಆಮೇಲೆ ನೋಡಿ ಇಲ್ಲಿ ಬಂದು ಹಿಂಗೆ ದಪ್ಪ ಹಾಕೊಡೋದು. ಹೋಗಿದ್ರೆ ಜಿಮ್ಗೆ ಇವತ್ತು? ಎಷ್ಟು ಗಂಟೆಗೆ ಬಿಟ್ಟಿದ್ದ ಮನೆ? ಪಕ್ಕ ಐಫೋನ್ ಮಿಸ್ ಆಗುತ್ತೆ. ಯೋಚನೆ ಮಾಡಿ. ಇನ್ನು 3 months ಅಲ್ಲಿ ನಿಮ್ ಕೈಲಿ iPhone 17 Pro Max ಇರುತ್ತೆ. ಯೋಚನೆ ಮಾಡಿ. ಒಂದ್ಸರಿ ಮುಟ್ ನೋಡ್ಲಿ ಗೈಸ್. iPhone 17 Pro Max ಅದು ಗೊತ್ತಾಗುತ್ತೆ ಅವ್ರಿಗೆ. ತೋರಿಸಿ ಮಾಡಿ. 17 Pro Max ಮುಟ್ಲಿ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ 17 Pro Max ಹಿಂಗಿರುತ್ತೆ. ಕಾಸ್ಟ್ಲಿ ಅದಷ್ಟೇ. ಕಾಸ್ಟ್ಲಿ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಮೊಬೈಲ್ ಅದೇ ತರನಾ? ಸ್ಯಾಮ್ಸಂಗ್. ಹಾಂ ಸರಿ. ನೀವು ಡೈರೆಕ್ಟ್ ಕರೆಕ್ಟಾಗಿ ಮಾಡಿಸಿ. 7 Pro ಬೇಡ, ನಾನೇ ಕೊಡಿಸ್ತೀನಿ. ರೆಡಿನಾ? ನಮ್ಮ ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಈಗ ನಾನು ಫುಲ್ ಸ್ಟ್ರಿಕ್ಟ್ ಆಗಿಬಿಡಿದ್ದೀನಿ ಗೈಸ್. ಇನ್ನು 3 months ಅಲ್ಲಿ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ಆ್ಯಪ್ಸ್ ಮಾಡಿಲ್ಲ ಅಂದರೆ ಸ್ಯಾಮ್ಸಂಗ್ ಇರಲ್ಲ ಗೈಸ್. ಇಷ್ಟು ಓಪನ್ ಆಗಿ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಸೀರಿಯಸ್ ಆಗಿದ್ದೀನಿ. ಆಗಲ್ಲ ಅಂತ ಅಲ್ಲ ಮನುಷ್ಯ ಬೆನ್ನಲ್ಲಿ ಚೂರಿ ಇಡುವರು. ನೀನ್ ಹೇಳ್ದೇನೋ ಆಗಲ್ಲ ಅಂತ ಯಾರು ಹೇಳಿದ್ದು? ಆಗಲ್ಲ ಅಂತ ಹೇಳಲ್ಲ ಅಂದಿದ್ದು. ನೋಡಿ ಗಾಯ್ಸ್, ನಾವು ನಮ್ಮೂರು ಅಂತೀವಿ. ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ. ಶ್ರವಣ್ ಕಾರ್ನ ಗುದ್ದಿದ್ರು. ಅಲ್ಲ ಶ್ರವಣ್ ಕಾರ್ನ ಗುದ್ದಿದ್ರು. ಆ ಕಾರ್ ನಾನೇ ರೆಡಿ ಮಾಡಿದ್ದೇನೆ ನೈಟ್ ಕೂತ್ಕೊಂಡು. ಅದನ್ನು ಹಾಕಿಲ್ಲ. ಇಲ್ಲ ಅಂದ್ರೆ ಅದು ಇನ್ನೂ ಈಗ ಸರ್ವಿಸ್ ಕಳಿಸಿದ್ದಾರೆ ಪಾಪ. ಅವರು ದಾರಾಗಿರೆಲ್ಲ ಸುತ್ತಿ ರಾತ್ರಿ ಎಲ್ಲ ಕೂತ್ಕೊಂಡು ಮ್ಯಾನೇಜ್ ಮಾಡೋ ಥರ ಮಾಡಿದ್ದಾರೆ. ಒಂದಿನ ಕೂತ್ಕೊಂಡು ಅದೇ ನೈಟು. ಸೊ ಈಗ ಸರ್ವಿಸಿಗೆ ಕಳಿಸಿದ್ದಾರೆ ಶ್ರವಣ್ ಬ್ರೋ. ಸೊ ಬಜೆಟಲ್ಲೇ ಆಗ್ತಾ ಇದೆ. ಅದು ಏನಂತ ನೋಡ್ಬೇಕಾದ ಕತೆ ಗೈಸ್. ಸೊ ಫೈನಲಿ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ 12:34 ಟೈಮು. ಪಾಪ ಅವನು ಇಡೀ ಫ್ಯಾಮ್ಲಿನ ತಡೆದಿಟ್ಟಿದ್ದಾನೆ ನನಗೋಸ್ಕರ. ನಾವೆಲ್ಲ ಇನ್ನೂ ಲೇಟ್ ಆಗಿದ್ದೀವಲ್ಲ, ಇಡೀ ಫ್ಯಾಮ್ಲಿನ ತಡೆದಿಟ್ಟಿದ್ದೀನಿ. ಬಾ ಮಗ ದಯವಿಟ್ಟು ಬೇಗ ಅಂತ ಹೇಳ್ದ. ಇನ್ನು 2 ನಿಮಿಷ ಇದೆ. ನಾವು ಬೇಗನೆ ಹೊರಟ್ವಿ, ಬಟ್ ಎಲ್ಲ ಮೇಲೆ ಕೇಳೋಕ್ಕಾಗುತ್ತೆ ಯಾವಾಗಲೂ. ಯಾಕೆ ಅಂತ ಗೊತ್ತಿಲ್ಲ, ಪಂಚರು ಅದು ಇದು ಅಂತೆಲ್ಲ. ಎನಿವೇಸ್ ಇಟ್ಸ್ ಓಕೆ. ಬನ್ನಿ ಈಗ ಹೋಗಿ ವಿಶ್ ಮಾಡಿ ನಮ್ಮ ಶಶಾಂಕಂಗೆ ಪಾರ್ಟಿ ಕೊಡಿಸ್ತಾನೆ. ತಿನ್ಕೊಂಬರೋಣ. ಯಾವ ಕಾರ್ ತೊಗೊಂಡಿದ್ದೀನಿ ಏನೋ ಅಂತೆಲ್ಲ ನೋಡಿ. ನಮ್ಮ ಶಶಾಂಕ ಕಿಯಾ ಕಾರ್ ಬೈ ಮಾಡ್ತಿರೋದು. ಕಿಯಾ ಕಾರಲ್ಲಿ ಯಾವ ಕಾರು ಅಂತ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಬೇಗ ರಿಯಾನಾ ಹೊಡಿತಾರವನು ಶಶಾಂಕ್ ನನಗೆ. ಅಮ್ಮ ಸ್ವಲ್ಪ ಲೇಟು. ಅಲ್ಲಿ ನೋಡ್ರೆ ಅವ್ರು ಇಡೀ ಫ್ಯಾಮ್ಲಿ ನನ್ನ ತಿಂದಾಕೋತಾರ ಕಾಯ್ತವ್ರೆ. ಬನ್ನಿ ಎಲ್ರಿಗೂ ಹೋಗಿ ಕಾಲಿಗೆ ಬಿದ್ದು ಸಾರಿ ಕೇಳ್ಬಿಡೋಣ. ನಮ್ಮ ಶಶಾಂಕ ಕಾರ್ ತೊಗೊಂಡು ನನಗೆ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ಅವನ ಬಗ್ಗೆ ಅವ್ನ ಮುಂದೆನೇ ಹೇಳ್ತೀನಿ. ಬನ್ನಿ ಶಾಂ, ಬೇಗ ಬಾರೋ. ಅಮ್ಮಗೆ ಬರ್ತಾವ ಇವನು. ಎಲ್ಲಿದ್ದಾನೆ ನಮ್ಮ ಶಶಾಂಕ? ಹಲೋ. ಅಲ್ಲ ನೀವೇನು ಇಲ್ಲಿ ಆಫೀಸ್ ಬಿಟ್ಬಿಟ್ಟು? ಆಫೀಸ್ ರಜಾನೆ ಅವತ್ತು ನಿಮಗೆ? ಒಂದು ಸ್ಟೆಪ್ ಹಾಕಿದ್ದು ನಿಮ್ಮದು. ಆಂಟಿ ಇವಾಗ ಬಂದ ಆಂಟಿ. ಏನ್ರಿ ಹೀರೋ ಥರ ರೆಡಿ ಆಗಿದ್ದೀರಾ? ಪಾಪ ಕೊನೆಗೂ ಬಂದಲ್ಲ ಮಗ.
ಇಷ್ಟೋ ತನಕ Sorry ಮಗ, sorry ಅಲ್ಲ ನಿನ್ನಿಂದ ಗೊತ್ತು ನೀನ್ 8 ಗಂಟೆಗೆ ಫೋನ್ ಮಾಡಿ ನನ್ನ ಪಕ್ಕ ಆಂಟಿನ ಲೇಟ್ ಆಗಿದೆ ಅಂತ ನಂಗೆ ಅನ್ನಿಸ್ತಿದೆ. ಮಗ ಹಾಕೋ ಮಗ, ನೀನೇ ಇವತ್ತು ಸೆಲೆಬ್ರೇಟ್. ಬೇಡ ಮಗ ಹೇಳ್ಬಿಡು ನನ್ನ ಮೇಲೆ ಕೇಳ್ತಾ ನಿಮ್ ದೋಸ್ತ್ ಮೇಲೆ ಹೇಳು. ಆಂಟಿ ಒಂದು 8 ಗಂಟೆ ಫೋನ್ ಆಯ್ತು, ರಾವು ಕಾಲ ಬಾ, ರಾವು ಕಾಲ ಬಾ. ಬಂದು ಬರ್ಲಿ ನಮ್ಮ ಮತ್ತೆ ಹೋಗ್ಬಿಟ್ಟು ನಮ್ಮ ಮತ್ತೆ ಕಂಗ್ರಾಚುಲೇಷನ್ಸ್, ಪಾರ್ಟಿ ನಿಮ್ದೇ ಇವತ್ತು. ಅದಕ್ಕೆ ಕಂಗ್ರಾಚುಲೇಷನ್ಸ್. ಕವನ ಕಂಗ್ರಾಚುಲೇಷನ್ಸ್. ಸುಮಂತ ಕಂಗ್ರಾಚುಲೇಷನ್. ನಿಂಗೆ ಇಂಟ್ರೆಸ್ಟ್ ಬಂದಿರುತ್ತೆ ಪಕ್ಕ ಮೈಸೂರಲ್ಲಿ ಎಲ್ರಿಗೂ ಕಿಯಾ ಕಾರ್ ಇವನ್ನೇ ಕೊಡ್ಸೋದು. ಹೌದಾ? ಏನಾಗಿದೆ ಅಂದ್ರೆ ಕಿಯಲ್ಲಿ ಏನ್ ಮಗ ಅವರು ಏನ್ ವರ್ಕ್ ಮಾಡ್ತಿದ್ರು? ಯಾರೋ ಒಬ್ರು ಸೇಲ್ಸ್ ಬಾಯ್ ವರ್ಕ್ ಮಾಡ್ತಿದ್ದವರು. ಇವರು ವರ್ಕ್ ಮಾಡ್ತಿರೋ ಪ್ರಮೋಷನ್ ಎಷ್ಟು ಕಾರ್ ಕೊಡ್ಸಿದ್ಯಾ? 4-5 ಕಾರ್ ಕೊಡ್ಸೋ ನೋಡಿ. ನೀರ್ಯಾ ನಂಗೆ ಬೇಡ ಮಗ, ನಂಗೆ ಯಾಕೆ ಮಗ, ನೀನೇ ಇವತ್ತು ಸೆಲೆಬ್ರಿಟಿ ಮಗ, ನಮ್ಮ ಬಕ್ಕಳ ನೀನೇ ಇವತ್ತು ಮಗ. ಫೋನ್ ನೀರಜ್ ಅಂತ ತುಂಬಾ ದೊಡ್ಡ ಪ್ಲೇಯರ್ ಆ ಟೈಮಲ್ಲೇ. ಹಾಸ್ಟೆಲಲ್ಲೇ ಯಾವ ರೇಂಜ್ ಆಟಗಳು ಆಡ್ತಿದ್ದ ಒಂದೇ ನಿಮಿಷ ಹಾಸ್ಟೆಲ್ ಅಲ್ಲೇ ಯಾವ ರೇಂಜ್ ಆಟಗಳು ಆಡ್ತಿದ್ದ ಒಂಚೂರು ಮಾತಾಡ್ಬಿಟ್ಟು ಪಾರ್ಸಲ್ ಇಸ್ಕೊ. ಹೌದು. ನಾವು ಎಷ್ಟೊಂದು ವರ್ಷ ಆಯ್ತಾ ಮಗ ಲಾಸ್ಟ್ ಟೈಮ್ ಸಿಕ್ಕಿದ್ದು ನಮ್ಮ ಮನೆಗೆ ಬಂದಿದ್ದಲ್ಲ, 1 ವರ್ಷ 6 months ಆಯ್ತು. ಬಟ್ ಹಾಸ್ಟೆಲ್ ಅಲ್ಲಿ ಎಂತೆಂತ ಆಟಗಳು ಆಡಿದ್ದ ಮಗ. ಆಂಟಿ ಇದು ಇದಲ್ವಾ? ಹಾಕೊಂಬಿಡು. ಇದ ಅದ ಮಗ, ಇದು ಗಾಡಿ ಕಲರ್ ಇದೆನಾ? ಅಲ್ಲ ವೈಟ್ ಕಲರ್ ತಗೊಂಡ ಬೇರೆ ಕಲರ್ ಅಂತ. ನಾನು ಇವತ್ತು ಬುಕ್ ಮಾಡಿ 3 ದಿನ ಬಿಟ್ಕೊಡಿ. ಇದು ಅದೇ ಇದೆ. ಅಲ್ಲ ಕಲರ್ ಯಾವುದು? ವೈಟ್. ರಿವೀಲ್ ಆದ್ಮೇಲೆ ಬೇರೆ ಕಲರ್ ಇರುತ್ತೆ. ನನ್ ಮಗ ಇದು ನಮ್ಮ ಹತ್ರ ಹೇಳ್ಬೇಡ. ವೈಟ್ ನಿಜ ಹೇಳಿ, ವೈಟ್ ಅಲ್ಲ ಅದು. ಸರಿ ಅದು ವೈಟ್ ಆಗಿಲ್ಲ ಅಂದ್ರೆ ವೈಟ್ ಅಂತೆ ಬೈ ಇವ್ರು ನೋಡಿದ್ರು ವೈಟಾ? ವೈಟ್ ಅದಕ್ಕೆ 50-50 ಮಾಡ್ಬೋದಿತ್ತಲ್ಲ ಬ್ರೋ. ವೈಟ್ ಅದಕ್ಕೆ. ಗೈಸ್, ನಮ್ಮ ಶಶಾಂಕ ನಮ್ಗೆ ಪಾರ್ಟಿ ಅರೇಂಜ್ ಮಾಡೋಣ. ಆ ಪಾರ್ಟಿ ನೀವು ನೋಡ್ಲೇಬೇಕು. ಕಲರ್ ಬೇಕಿಲ್ಲ ಡೆಲಿವರಿ ಆದ್ಮೇಲೆ. ಆಂಟಿ ನಾನು ಶನಿವಾರ ಬುಕ್ ಮಾಡಿ ಇವತ್ತು ಇಸ್ಕೊತಿರೋದು ಆಂಟಿ. 3 ದಿನಕ್ಕೆ ಯಾರು ಕೊಡ್ತಾರೆ ಆಂಟಿ ಗಾಡಿ? 3 ದಿನದಲ್ಲಿ ದುಡ್ಡಿದ್ರೆ ನೋಡಿ ಗೈಸ್, ದುಡ್ಡಿದ್ರೆ ಏನೇನಾಗುತ್ತೆ ಅಂತ. 3 ದಿನದಲ್ಲಿ ದುಡ್ಡಲ್ಲ ಒಂದು ನಿಮಿಷ. ದುಡ್ಡಲ್ಲ ಇವರಿದ್ದಾಗಿ ಕಾಂಟ್ಯಾಕ್ಟ್ ಅಲ್ಲ. ಶನಿವಾರ ಬುಕ್ ಮಾಡಿದ್ದು ನೋಡಿ, ದುಡ್ಡಿರೋ ಕಸಿನ್ ಇದ್ರೆ ಏನಾಗುತ್ತೆ ಅಂತ. ಅದೇ ದುಡ್ಡಿರೋ ಕಸಿನ್ ಒಂದು ಮೂಟೆ ತಂದ, ಹಿಂಗೆ ದುಡ್ಡು ಬಿಸಾಕ್ದ. 3 ದಿನದಲ್ಲಿ ಗಾಡಿ ಬೇಕು. ಚೆನ್ನಾಗಿದೆ, ರೀಲ್ ಕಾನ್ಸೆಪ್ಟ್ ಚೆನ್ನಾಗಿದೆ ಅದು. 3 ದಿನದಲ್ಲಿ ಗಾಡಿ ಬೇಕು ಅಂತ ಗಾಡಿ ರೆಡಿ. ನಾವೆಲ್ಲ ತಿಂಗಳು ಕಾದಿದ್ದೀವಿ ಅಷ್ಟೇ. ಮಗ ನಾನು 6 ತಿಂಗಳು ಕಾದಿದ್ದೀನಿ. ಶಶಾಂಕ ಬಗ್ಗೆ ಆಮೇಲೆ ಹೇಳ್ತೀನಿ. ಕಾರ್ ಡೆಲಿವರಿ ಆಗೋಗಿ ಬನ್ನಿ, ನೀರು ಕುಡಿದು ಸ್ವಲ್ಪ ಚಿಲ್ ಮಾಡೋಣ. ಗೈಸ್, ಇವನು ಕಾರ್ ತಗೊಳ್ಳೋದು ವಾಕಿಂಗ್ ವಿಡಿಯೋ ಮಾಡಲ್ವಂತೆ. ಅದ್ ಹೆಂಗ್ ನಾನ್ ಬಂದಾಗ ಮಾಡಲ್ಲ ನೀನು? ಕೊಟ್ಬಿಟ್ಟು ಅವನು ವಾಕ್ ಮಾಡ್ಕೊಂಬ ಅಲ್ಲಿಂದ. ಮಗ ನಂಗೆ ಅದೆಲ್ಲ ಇಷ್ಟ ಇಲ್ಲ ಮಗ. ಇಬ್ರು ಹಿಂಗ್ ಒಳಗ್ ನಾವು ವಾಕ್ ಮಾಡ್ಕೊಂಡ್ ಬರೋ ತರ ಒಂದು ಶಾರ್ಟ್. ನಮ್ ಕಾರಿಂದ ಇಳಿಯೋದು. ಹೋಗ್ ಮಗ, ಕಾರ್ ಓಡಿಸ್ಕೊಂಬ ಇಲ್ಲಿ. ಬೇಡ ಮಗ, ಬೇಡ, ಇಷ್ಟ ಇಲ್ಲಿಂದ ಸಾಕು ಮಗ. ಚೀಟ್ ಮಾಡ್ಕೊಂಡು ಆಮೇಲೆ ತಗೊಳಕ್ ಹೋಗ್ತಿಲ್ಲ, ಕಾರ್ ತಗೊಳಕ್ ಹೋಗ್ತಿರೋದು. ಸ್ವಲ್ಪ ಆದ್ರೂ ಬಿಲ್ಡಪ್ ಇರ್ಲಿ. ಚೀಟ್ ಮಾಡ್ಕೊಳೋಣ, ಆಮೇಲೆ ತಗೊಳೋಣ ಶಾರ್ಟು. ಲಾಸ್ಟ್ ತಗೊಳೋಣ. ನಿಮ್ಮ ಅತ್ತೆ ಅಮ್ಮ ಬರೋಷ್ಟು ಟೈಮ್ ಇದೆ, ನಡಿಯೋ. ನಮ್ಮ ಸಂಜು ಹಾ ಬಾಯ್. ಮಗ ನಮ್ದೇ ಇಲ್ಲೇ, ನಮ್ದೇ ಕಾರಲ್ಲೇ. ಇದ್ರಿಂದಾನೇ ಇಳಿರಿ. ರೈಟ್ ಇಂದ ಒಬ್ರು, ಲೆಫ್ಟ್ ಇಂದ ಒಬ್ರು. ಅನ್ಲಾಕ್ ಮಾಡು. ಇಲ್ಲ ಹಂಗೆ ಇಳಿರಿ ಬಿಡು. ಅನ್ಲಾಕ್ ಇರಿ 1 ನಿಮಿಷ. ರೋಲಿಂಗ್ ಮನೀಶ್. ಸ್ಮೈಲು. ಕೈ ಇಟ್ಕೊಳ್ಳಿ. ವಾಕ್ ಇನ್ಸೈಡ್. ಬಟ್ಟೆ ತೊಗೊಳಲ್ಲ. ಈಗ ಇದು ಸೈನಿಂಗ್ ಮಾಡ್ತಾ ಇದಾರೆ ನೋಡಿ. ನನಗೆ ಈಗ ತುಂಬಾ ದಿನ ಆಯ್ತು ನಾನು ಈ ಥರದ್ದು ಮಾಡಿ. 2 ವರ್ಷ ನನಗೂ ಈ ಥರ ಮಾಡಬೇಕು ಅನಿಸ್ತಿದೆ ಈಗ. ಬಟ್ ಒಂದು ಇಂಪಾರ್ಟೆಂಟ್ ಇದೆ ಗೈಸ್. ಅದೊಂದು ಈ ತಿಂಗಳು ನೆಕ್ಸ್ಟ್ ತಿಂಗಳು ಮುಗಿದೋಗುತ್ತೆ. 2 ಕೆಲಸ ಆಗೋದಿದೆ. ಆ 2 ಕೆಲಸ ಆದ್ಮೇಲೆ ಬರುತ್ತೆ ನೋಡಿ ಕಾರು. ಈ ಸರಿ ಬರೋ ಕಾರು ಗಡ ಆಗ್ಬೇಕು. ಬರುತ್ತೆ. ಫಾಸನ್ ಯೋರ್ ಸೀಟ್ ಬೆಲ್ಟ್. ಬೆಂಗಳೂರು ಕದ್ದು ನೋಡ್ಬಿಡೋಣ. ಏನೇನ್ ಮಾಡ್ತಾರೆ ಅದ್ರಲ್ಲಿ? ಇದು ಸೇಮ್ ಕಾರ ಇದು? ಇದೆಷ್ಟಿದೆ ಪ್ರೈಸು? 25. ಅಲ್ಲಿ ಅಂಕಲ್ ಶಶಾಂಕ್ಗಿಂತ ನಾಚ್ಕೋತವ್ರೆ. ಇವ್ನು ಹಿಡೀರಿ, ಕಾರ್ ಕೊಡಿಸಿದವ್ರು ಇವನೇ. ಇವರೆಲ್ಲ ನಿಂತು ಮಾತಾಡ್ತಿರ್ತಾರೆ ನೋಡಿ ಮನೀಶ್. ಈ ಕಡೆ ಹಿಂಗೇನೋ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಈ ಕಡೆಯಿಂದ ಲೈಟ್ ಈ ಕಡೆ ಇದೆಯಲ್ಲ. ಚೆನ್ನಾಗಿದೆ. ಸುಮಂತ ಡಿಸ್ಕಸ್. ಆಯುಷ್ ಬನ್ನಿ ಅಲ್ಲಿ.
ಹಾಂ ಬನ್ನಿ, ನೋಡಿಲ್ಲ ವಿಡಿಯೋ ತೋರಿಸ್ತೀನಿ. ಏನೋ ಕೈ ಹಿಡ್ಕೊಂಡು ನಿಂತಿದ್ದೀರಲ್ಲೋ, ಮಾತಾಡ್ಕೊಂಡು ನಿಂತ್ಕೊಂಡು ಕೈ ಹಿಡ್ಕೊಂಡು ನಿಂತ್ಕೊಂಡವ್ರೆ. ಏನೋ ಡಿಸ್ಕಸ್ ಮಾಡ್ರಿ ಒಬ್ರು ಹಿಂಗೆ ಗ್ರೂಪ್ ಗ್ರೂಪ್ ನಿಂತ್ಕೊಂಡು ಕಾರ್ ಬಗ್ಗೆ. ಬೇಡ ಮಗ, KGF ತರ. ಮಗ ದಯವಿಟ್ಟು ಮಾಡು ಮಗ. ಬೈ 120 FPS ಅಲ್ಲಿ ತೆಗಿತೇನೆ ಫುಲ್ ನಾನು ಪಾಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಪಾಪ್ ತರ ಕೇಳಿದ್ದೀನಿ. ಅವ್ರ ಫ್ಯಾಮಿಲಿ ನನ್ನ ಮೇಲೆ ಗರಂ ಆಗ್ಬಿಟ್ರೆ ಅಂತ ಭಯ ನನಗೆ. ಲೇಟ್ ಆಗ್ಬಿಟ್ಟಿದೆ ಅಂತ. ಇಷ್ಟ ತನಕ ವೆಯ್ಟ್ ಮಾಡಿದ್ವಿ ಮಗ. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು. ವೇಟ್ ಮಾಡ್ರಿ ಮಗ ನಾವು ಬೆಂಗಳೂರಿಂದ ಮೈಸೂರವರೆಗೂ ಬಂದ್ವಿ ಮಗ ನಿನ್ಗೋಸ್ಕರ. ಮಗ ಶಿವಮೊಗ್ಗದಲ್ಲಿ ಡೆಲಿವರಿ ತಗೊಬೇಕಿತ್ತು ನಾನು. ಶಿವಮೊಗ್ಗ ಬರ್ತಿದ್ದೆ ಮಗ, ನಾನು ಬರಲ್ವಾ? ಶಿವಮೊಗ್ಗ ಅದಕ್ಕೆ ಇದಾದ್ರೆ ಇವಾಗ ಬಂದಿದ್ದಾರೆ, ಇಲ್ಲಾಂದ್ರೆ ಅದಾಗಿದ್ರೆ ಒಂದಿನ ಮುಂಚೆನೆ ಬರ್ಬೇಕಿತ್ತು. ಇವನು ಈವ್ನಿಂಗ್ ಇತ್ತು ಡೆಲಿವರಿ, ಸಡನ್ ಆಗಿ ರಾತ್ರಿ ಕಾಲ್ ಮಾಡಿ ಬೆಳಗ್ಗೆ ಅಂತ ಹೇಳ್ದ. ಸಡನ್ ಆಗಿ ಮಗ ನಾನು ಒಂದಿನ ಮುಂಚೆ ಹೇಳ್ದ. ಬಟ್ ಮಗ ಪಂಚರ್ ನಮ್ಮ ಕತೆ ನಾನು ಯಾರಿಗೆ ಹೇಳಿ ಹೇಳು, ನನ್ನ ಕಷ್ಟನ. ಪಂಚರ್ ಆಯ್ತಾ? ಇದು ಮೊಳೆ ಚುಚ್ಕೊಂಡು ಲಾಗ್ ನೋಡೋ ಗೊತ್ತಾಗುತ್ತೆ ಬಿಟ್ಟು. ಲಾಗ್ ಮಾಡಿಲ್ಲ ಗೈಸ್. ನಮ್ದು ಇಷ್ಟೇ ವಾಚು, ಇವ್ರದ್ದು ನೋಡಿ ಇಷ್ಟು ದೊಡ್ಡ ವಾಚು. ಅದಕ್ಕಿಂತ ಜಾಸ್ತಿ ಯಾವುದು? ಯಾರು ಹೇಳಿದ್ದು? ಅವರೇ ಅಲ್ವಾ ಅದು ಅಲ್ಲ ಗೈಸ್, ನೋಡಿ ಗೈಸ್, ನಾನು ಇಷ್ಟು ನಮ್ಮ ಸಂಜು ಬೆಳೆದ್ಬಿಟ್ಟ ಗೈಸ್, ಚಿಗುರ್ಬಿಟ್ಟ. ದೊಡ್ಡ ಸಂಜು ಚಿಗುರ್ಬಿಟ್ಟ, ಚಿಗುರ್ಬಿಟ್ಟ ಗೈಸ್. ಬೇರೆಯವ್ರಿಗೆ ಜಾಸ್ತಿ ಕೊಟ್ಟು ಅವ್ರದ್ದು ಸ್ವಲ್ಪ ಹಿಡ್ದೆ ಕಣೋ, ಹಿಡ್ದೆ ಕಣೋ, ಕ್ಲೀನಾಗಿ ಹಿಡ್ದೆ ಕಣೋ. ಸರಿಯಾಗಿರೋದು ಗೈಸ್ ಇಲ್ಲಿ ನಾವೇನೋ ನೋಡ್ತಾ ಇದೀವಿ, ಚೆಕಿಂಗ್ ಮಾಡ್ತಾ ಇದೀವಿ. ಏನ್ ಮಾಡ್ತಿದ್ದೆ ಮಗ? ಹಂಗೆ ಚೆಕ್ ಮಾಡ್ತಾ ಇದೀವಿ ಮಗ, ಏನಾದ್ರು ಇದೆಯಾ, ಏನೇನಿದೆ ನೋಡ್ತಾ ಇದ್ದೀವಿ. ಜೋಬಿಗೆ ಹಾಕೋ ಚೆನ್ನಾಗಿದೆ. ಯಾವುದು ಹೇಳಿದ್ದೀನಿ ಮಗ? ನೀನು ಹೋಗ್ ಮಗ ಅಲ್ಲಿಗೆ. ಎಲ್ಲಿಗೆ? ಸರ್ ಅಲ್ಲಿ ಹೋಗಿ ರೆಡಿ ಇರು ನೀನು. ಇಲ್ಲಿ ಬಂದು ಏನು ಮಾಡ್ತೀಯ? ಹೋಗು, ಅಲ್ಲಿ ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ, ಹೋಗು. ಗೈಸ್ ಒಂದಷ್ಟು ಐಟಮ್ಸ್ ತೊಗೊಳ್ತಾ ಇದೀವಿ ಅವ್ನಿಗೆ ಗಿಫ್ಟ್ ಮಾಡೋಣ ಅಂತ. ಒಂದು ವ್ಯಾಕ್ಯೂಮ್ ಕ್ಲೀನರ್ ಅವ್ನಿಗೆ, ಮತ್ತು ಇದು ನೆಕ್ರೆಸ್ಟು, ಇದೆಲ್ಲ ಅವ್ನು ಹಾಕ್ಸಿಲ್ಲ ಅಂತ ಲಿಸ್ಟ್ ಇಲ್ಲೇ ಇದೆ. ಒಂದು ಲಿಸ್ಟ್ ತರಿಸಿದ್ದೀನಿ ಏನೇನಿದೆ ಏನೇನಿಲ್ಲ ಅಂತ. ಅದು ಬೈ ಮಾಡಿ ಅವ್ನಿಗೆ ಗಿಫ್ಟ್ ಮಾಡೋಣ. ಕನೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಅಂದರೆ ಇದು ಮೊಬೈಲ್ ಕಳೆದೋದ್ರೆ ಹುಡ್ಕಕ್ಕ ಇದು. ಮತ್ತೆ ಲ್ಯಾಪ್ಟಾಪ್ ಗೈಸ್ ಇದು ಮೊಬೈಲ್ ಕಳೆದೋದ್ರೆ ಹುಡ್ಕಕ್ಕಂತೆ. ಅವ್ನು ಮೊಬೈಲ್ ಕಳ್ಕೊಳ್ಳೋ ಪಾರ್ಟಿ ಅಲ್ಲ ಇದು, ಬೇಡ ಬಿಡಿ. ಅವನು ಮೊಬೈಲ್ನ 24 ಗಂಟೆ ಕೈಲಿ ಇಟ್ಟಿರ್ತಾನೆ ಅವನು. ಇನ್ಯಾರು ಬೇರೆ ಆಕ್ಸೆಸರಿ ಇದೆಯಾ ಹಿಂದೆ ಸೀಟ್ಗೆ? ಟೈರ್ ಬ್ಲೋ ಮಾಡ್ಬೋದಾ? ಇದಿಷ್ಟು ಬಿಲ್ ಮಾಡಿ ಆಗಿದ್ರೆ. ಇದೊಂದು ಕೊಡಿ ಸೆಲ್ಟೋಸ್ದು. ನಮ್ಮ ಶಶಾಂಕ್ ಖುಷಿ ಆಗುತ್ತೆ. ಅವ್ರು ಗಣೇಶ ಇಡ್ತಾರಾ ಅಂತ. ಆಂಟಿ ಗಣೇಶ ಇಡ್ತಾರಾ ಕಾರಲ್ಲಿ? ಇದೆಯಾ ಆಲ್ರೆಡಿ? ಇನ್ನೂ ಇಟ್ಟಿಲ್ವಾ? ಒಂದು ಕಾರ್ ಪರ್ಫ್ಯೂಮ್ ಕೊಟ್ಬಿಡಿ, ಇನ್ನೇನಿಲ್ಲ ಇದರಲ್ಲಿ ಗಿಫ್ಟ್ ಮಾಡೋಕ್ಕೆ. ಇದೇನಕ್ಕೆ ಇದು ಯೂಸ್ ಮಾಡೋದು? ಕಾರಲ್ಲಿ ಅಂಬ್ರೆಲಾನಾ? ಗೈಸ್ ಫೈನಲಿ ಪಾಪ್ ಬಂತು. ನಮ್ಗೊಂದು ಕೊಡ್ರಪ್ಪ, ಬನ್ನಿ. ಡೆಲಿವರಿ ಅದು ಗಿಫ್ಟ್ನ ಅಲ್ಲಿ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದೀನಿ, ಬಿಲ್ ಮಾಡಿಬಿಟ್ಟು. ಅದು ಬಿಲ್ ಆಗಲಿ. ಅವನು ಹಿಂದೆಯಿಂದ ಅಲ್ಲೇ ನೋಡು. ಅಯ್ಯೋ ಪಾಪ, ನಂಗೆ ಶೋರೂಮ್ ಅವ್ರ ಮಕ್ಕ ನೋಡಕ್ ಆಗ್ತಿಲ್ಲ, ಬೇಜಾರಾಗ್ತಿದೆ. ಕ್ಲೀನ್ ಮಾಡ್ಬೇಕಲ್ಲ ಆಮೇಲೆ. ಕಂಗ್ರಾಚುಲೇಷನ್ ಶಶಾಂಕ್ ಅವರೇ. ಪ್ರೌಡ್ ಆಫ್ ಯು ಮಗ. ಥ್ಯಾಂಕ್ ಯು. ಗ್ಲಾಸಸ್ ಕಿಸ್ ಆಗೋಯ್ತು. ಅದಕ್ಕೆ ಕಂಗ್ರಾಚುಲೇಷನ್ಸ್. ಫೈನಲಿ ಹಠ ಮಾಡಿ ತಗೊಂಡ್ವಿ ಇಬ್ರು. ಎಷ್ಟು ಒದ್ದಾಡಿದೀವಿ ನಮಗೆ ಗೊತ್ತು. ಇಬ್ರು ಅಲ್ಲ, ಎಷ್ಟು ಕನ್ವಿನ್ಸ್ ಮಾಡಿದೀವಿ ಅವನಿಗೆ ತಗೊಳ್ಳೋ ಅಂತ. ಫೈನಲಿ ಬಂತು. ಅಂಕಲ್ ಕಂಗ್ರಾಚುಲೇಷನ್ಸ್. ಪಾರ್ಟಿ ಇವತ್ತು ನಿಮ್ದೆ. ಎಲ್ಲಿ? ಇಲ್ಲ, ಮೈಸೂರಲ್ಲೇ ಕೊಡ್ಸೋಣ. ಏನ್ ಪಾರ್ಟಿ? ಪಾರ್ಟಿ ನಾವು ಊಟ ರೆಡಿ ಇದೆ. ಸೋನಾ ಕಂಗ್ರಾಚುಲೇಷನ್ಸ್. ಇನ್ಮೇಲೆ ಡ್ರಾಪ್ ಪಿಕಪ್ ಎಲ್ಲ ಕಾರೇ. ನನಗೇನು ಇವಾಗ ಪ್ರಾಬ್ಲಮ್ ಇಲ್ಲ ಓಡಾಡಕ್ಕೆ. ಸ್ವೀಟು ಬಂದಿದೆ ಇದು. ಓ ನೈಸ್, ಥ್ಯಾಂಕ್ ಯು. ಡಯಟಲ್ಲಿ ಇದ್ದೀನಿ, ಕರೆಕ್ಟ್ ಮರ್ತೋಗ್ಬಿಟ್ಟಿದ್ದೆ. ತಿನ್ನೇಣ ಇದ್ದ ಕಾರ. ಕೀ ಕೊಡ್ತಾ ಇದಾರೆ ನೋಡಿ. ಏನೋ ಸೌಂಡ್ ಗಿನ್ ಮಾಡ್ರಪ್ಪ. ಓ ಏನೋ ಕಂದಲೆ 500 ರೂಪಾಯಿ ಆಕ್ಟಿಂಗ್ ಮಾಡ್ದೆ ಕಣ. ಸ್ವೀಟಲ್ಲಿ ಒಂದು ಸ್ವೀಟ್ ಕೊಡ. ಜೀವನ್ ಸ್ವೀಟು. ಗೋ. ಕ್ರೀಮ್ ಆನ್ ಟಾಪ್ ಕೇಕು. ಹಂಗಾರೆ ಕಮ್ಮಿ ತಿನ್ನಿ.
ಅದು ಇನ್ನೊಂದು ಮಾಡಿದ್ರಿ ಆಗ್ಲೇ ಅದು ಹಾ ಈಗ 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 ಓ ಅದೇನೋ ಮಾಡಿದ್ರಿ ಅದು ಮಾಡಿಲ್ಲ ಇನ್ನು ಬಾ 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 ಹೂವೆಲ್ಲ ಹಾಕ್ಕೊಂಡಿದ್ಯಾ ಇನ್ನೇ ಇಲ್ಲ ನೀನು ಹೌದಾ ಫೈನಲಿ ಏನೇನು ಸೆಲೆಕ್ಟ್ ಮಾಡಿದ್ವಿ ಇಲ್ಲಿ ಏನೇನು ಇತ್ತು ಅದನ್ನು ಬೈ ಮಾಡಿದ್ದೀವಿ. ಒಂದು ಟೈರ್ ಇನ್ಫ್ಲೇಟರು, ವ್ಯಾಕ್ಯೂಮ್ ಕ್ಲೀನರು, ಡಸ್ಟರ್ ಕ್ಲೀನರು, ಇದೇನು ಭಾಷೆ ಇದು ಅಂಬ್ರೆಲ್ಲಾ ಮತ್ತು ಕಾರ್ ಪರ್ಫ್ಯೂಮು. ಬನ್ನಿ ಗಿಫ್ಟ್ ಮಾಡೋಣ. ಹೆಂಗೆ ಅಂದರೆ ಇದು ಇಟ್ಕೊಂಬಾ, ಒಂದೊಂದೇ ಕೊಡೋಣ. ಎಷ್ಟು ಮುಂದಾದಷ್ಟೇ ಮಾಡ್ತೆ ಮಗ, ನನ್ಗೆ ಇವಾಗ ಗಿಫ್ಟು. ಥ್ಯಾಂಕ್ ಯು ಮಗ. ಗಿಫ್ಟ್ ಅಲ್ಲ, ನನ್ನ ಕಾರಿಗೆ ತೊಗೊಂಡಿರೋದಲ್ಲೇ. ನಿನ್ನ ಕಾರಿಗೆ ನಾನು ಯಾಕೆ ಕೊಡಲಿ? ಬಾ ಬಾ ಬಾ, ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಒಂದೇ ಇಲ್ಲಿ ಡಿಕ್ಕಿಲಿ ಇಟ್ಬಿಡ್ತೀರಾ? ಇಲ್ಲ ನನ್ನ ಕಾರಿಗೆ ಮಗ, ಮುಂದೆ ಅಲ್ಲ ಬಾ, ಮುಂದೆ ಬಾ, ತಗೊಂಬಿಡು ಆಗ್ಲಿ ಕೈಯಲ್ಲಿ ಫಸ್ಟು ಮಗ. ಒಂದೊಂದು ಓಪನ್ ಮಾಡ್ಬೇಕಪ್ಪ. ಕಂಗ್ರ್ಯಾಚುಲೇಷನ್ಸ್ ಮಗ. ಥ್ಯಾಂಕ್ ಯು ಮಗ. ಏನಿರ್ಬೋದು ಹೇಳು? ಛತ್ರಿ ಮಗ ಇದು. ಛತ್ರಿ ನಿನಗೆ. ನಾನು ಫಸ್ಟ್ ಬಂದಾಗಲೇ ನನ್ನ ಕಣ್ಣು ಹಾಕ್ತಿದ್ದೆ. ಮತ್ತೆ ಇದು ನಿಂದು ಟೈರ್ ಏನಾದರೂ ಗಾಳಿ ಹೋದ್ರೆ ಊದ್ಕೊಳ್ಳೋಕ್ಕೆ, ಮತ್ತೆ ಇದು ನಿನ್ನ ಸೀಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ಇದು ನಿನ್ನ ಗಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ಇದು ನೀನು ಪರ್ಫ್ಯೂಮ್ ಯೂಸ್ ಮಾಡ್ದಿರೋ ದಿನ ಕಾರು ಹೆಲ್ಪ್ ಮಾಡುತ್ತೆ ನಿನಗೆ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಇಟ್ಬಿಡು ಮಗ ಡಿಕ್ಕಿಗೆ, ಬಾ. ಕ್ಲೀನ್ ಆಮೇಲೆ ಮಾಡುವಂತೆ ಕ್ಲೀನು. ನಗಾಡ್ ಬೇಜಾರು ಮಾಡಿದೆ ಅವನಿಗೆ. ಚೆನ್ನಾಗಿ ಹೇಳಿದೆ. ಬೇಜಾರಾಗಿಲ್ಲ ಅವನಿಗೆ, ನಗಾಡ್ ಬೇಜಾರು ಮಾಡಿದೆ. ಕ್ಲೀನ್ ಆಮೇಲೆ ಹೌದಾನೆ ಮಗ, ಸ್ಟಾರ್ಟ್ ಮಾಡ್ಲಾ ಅವನು ಕ್ಲೀನಿಂಗು. ಸೊ ಈಗ ನಾವು ಸಜೆಷನ್ಸ್ ತಗೊಳ್ತಾ ಇದೀವಿ. ನಾನು ರೇಂಜ್ ರೋವರ್ ತಗೋಬೇಕಾ ಇಲ್ಲ BMW ಮರ್ಸಿಡೀಸ್ ಯಾವ್ದಾದ್ರು ತಗೋಬೇಕಾ? ರೇಂಜ್ ರೋವರ್. ಏನಕ್ಕೆ? ರೇಂಜ್ ಆಗಿರೋರು ರೇಂಜ್ ರೋವರ್ ಓಡಿಸಿದ್ರೆ ಬೆಟರ್. ಇವ್ರು ಸಂಜಯ್ ಇವ್ರ ನಂಬರ್ ತಗೋ. ಎಲ್ಲ ಕಮೆಂಟ್ ಹಾಕ್ಸಿ ಇವ್ರ ಹತ್ರ. ಸುಮಂತ, ನಾನೀಗ ರೇಂಜ್ ರೋವರ್ ತಗೋಬೇಕಾ ಯಾವ್ದಾದ್ರು ಸೆಡಾನಲ್ಲಿ ಮರ್ಸಿಡೀಸ್ BMW ಥರ ಯಾವ್ದಾದ್ರು ಸೆಡಾನ್ ನಿಲ್ಸ್ಬಿಡ್ಲಾ? ಆಲ್ರೆಡಿ XUV ಇದೆಯಲ್ಲ, ಸೊ ಸಡನ್ ಹೇಳಿಸಿ. ಆಪೋಸಿಟ್ ಈ ಥರದವರೇ ಕನ್ಫ್ಯೂಸ್ ಮಾಡ್ತೀವಿ. ಎರಡು ಒಟ್ಟಿಗೆ ಗತ್ತೆ ಬೇರೆ. ಅದೇ ಒಂದು ಮುಂದೆ ಹಿಂಗ್ ಸಡಾನ್ ಹೋಗ್ತಾ ಇದ್ರೆ ಹಿಂದೆಗಡೆ ಒಂದು XUV ಬರ್ತಾ ಇದ್ರೆ ಮತ್ತೆ ಸಡನ್ ತಗೊಂಡು ಆಮೇಲೆ ಎಲ್ಲ ಅಂಶ ಕಷ್ಟಪಡ್ಬೇಕಾಗತ್ತೆ. ಅದು ಎರಡು XUV ಇನ್ನೂ ಗತ್ತು ಬೇರೆ. ರೇಂಜ್ ರೋವರ್ ನೆಕ್ಸ್ಟ್. ಏನು ಮನೀಶ್, ಏನು 100% ರೇಂಜ್ ರೋವರ್, 200% ಸೆಡಾನ್. ಸಡಾನಾ? ಇವನು ಸಡಾನ್ ಇಷ್ಟ. ರೇಂಜ್ ರೋವರ್ ನಿಮಗೆ ಪರ್ಟಿಕ್ಯುಲರ್ ನಿಮಗೆ. ನಂಗೆ ಸಡಾನ್ ಇಷ್ಟ, ಬಟ್ ರೇಂಜ್ ರೋವರ್ ಅಂದ್ರೆ ನಂಗೆ ಒಂದು ಡ್ರೀಮ್ ಕಾರ್ ಅವಾಗಿಂದ. ಒಂದು ಸಡನ್ ಒಂದು ರೇಂಜ್ ರೋವರ್ ತಗೊಂಬಿಡಿ. ನಿಮ್ಮಷ್ಟು ಆಸ್ತಿ ಮಾಡಿಲ್ಲ ಅದು ಆಯುಷ್ಯ. ನಾವು ಸಡಾನ್ ತಗೋಬೇಕಾ ಮರ್ಸಿಡೀಸ್ BMW ಇಲ್ಲ ರೇಂಜ್ ರೋವರ್ ತಗೋಬೇಕಾ? ರೇಂಜ್ ರೋವರ್ ತೊಗೊಳಿದ್ರು. ಯಾಕೆ? ಚೆನ್ನಾಗಿದೆ ಬ್ರೋ ರೇಂಜ್ ರೋವರ್. ಎಲ್ಲ ಒಂದೊಂದು ಕನ್ಫ್ಯೂಸ್ ಮಾಡ್ತಾರಲ್ಲ ಗೈಸ್ ನನ್ನ. ನಿಜ ಇಲ್ಲ, LC ತಗೊಳ್ಳಿ ಬ್ರೋ. LC ಅಂದ್ರೆ ಲ್ಯಾಂಡ್ ಕ್ರೂಸರ್ 300. ಲ್ಯಾಂಡ್ ಕ್ರೂಸರಾ? ಯಾ ಬ್ರೋ, ಅದು ಚೆನ್ನಾಗಿದೆಯಾ? ಅದು ತುಂಬಾ ಚೆನ್ನಾಗಿದೆ. ಅದು XUVನಾ? SUVನಾ? ಅವ್ರು ಇನ್ನೊಂದು ಯಾವುದೋ ಹೇಳ್ಬಿಟ್ರು, ಇವ್ರು ಬಂದು ಕೇಳಿ ತಪ್ಪು ಮಾಡಿಬಿಟ್ಟೆ. ಲ್ಯಾಂಡ್ ಕ್ರೂಸರ್ ತಗೊಳ್ಳಿ ಬ್ರೋ ಅಂತಾರೆ ಇವರು. ಹೌದಾ? ರೇಂಜ್ ರೋವರ್ಗಿಂತ ಜಾಸ್ತಿನಾ? 3 ಕೋಟಿನಾ? 2.5 ಸಮಥಿಂಗ್. 2.5. ನಾನೊಂದು 20 ಲಕ್ಷದಲ್ಲಿ ಗಾಡಿ ನೋಡ್ತೀನಿ ಅನ್ಕೊಂಡ್ರು. ಗಾಡಿ ಗುದ್ಬಿಟ್ಟು ಯಾಕೆ ಗುದ್ದಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಾವ್ರೆ ಎಲ್ರಿಗೂ ಇಲ್ಲಿ. ಎಲ್ಲ ವ್ಲಾಗ್ ನೋಡಿ ಕೇಳ್ತಾವ್ರೆ, ಏನಕ್ಕೆ ಗುದ್ದಿದ್ರಿ ಬ್ರೋ ಅಂತ. ಎಕ್ಸ್ಪ್ಲನೇಷನ್ ಹಿಂಗಿತ್ತು, ಹಿಂಗ್ ಕೊಟ್ಟೆ, ಹಂಗೋಯ್ತು ಅಂತ. ಒಂದು ಲಾಸ್ಟ್ ಒಂದಷ್ಟು ಪೇಪರ್ ವರ್ಕ್ ಎಲ್ಲ ನಡೀತಿದೆ ಅವ್ರದ್ದು, ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ಹೊರಟು ಚೆನ್ನಾಗಿರೋ ತಿನ್ಕೊಂಡು ಪಾರ್ಟಿ ಇದೆ ಅವ್ರದ್ದು, ವೆಜ್ ಪಾರ್ಟಿ ಇದೆ, ಅದನ್ನ ಮಾಡಿ ಆಮೇಲೆ ನಾವು ಆನ್ ದ ವೇ ಏನಾದ್ರು ಗ್ರಿಲ್ ತಿಂದು ಹೋಗೋದು. ಗೈಸು ನಾವು ಏನು ಮಾಡಿದ್ವಿ ಅಂದರೆ, ಶಶಾಂಕ ಕಾರ್ ಪೂಜೆ ಮಾಡಿಸ್ಬೇಕಂತ, ಅದಕ್ಕೆ ಕಾರ್ನ ಹೆಚ್ಚಿಲ್ಲ, ಶೋರೂಮಲ್ಲೇ ನಿಲ್ಲಿಸ್ಬಿಟ್ಟು ಈಗ ಒಂದು ಕಡೆ ಊಟ ಅರೇಂಜ್ ಮಾಡಿಸಿದ್ದಾನೆ ಎಲ್ರಿಗೂ ಪಾರ್ಟಿ ಅಂತ. ಸೊ ಅದನ್ನು ತಿನ್ನೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯೂರ್ ವೆಜ್ ಫ್ಯಾಮಿಲಿ ಇದು. ಸೊ ನಾವು ಪ್ಯೂರ್ ನಾನ್ ವೆಜ್ಜು, ಬಟ್ ಅದಕ್ಕೆ ಈಗ ವೆಜ್ಜಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾನು ನಂದು ಡಯಟಿಗೆ ಏನಿದೆ ವೆಜ್ ತಿಂದ್ಬಿಟ್ಟು ಆಮೇಲೆ ಎಲ್ಲರೂ ಹೋಗಿ ನಂದು ಗ್ರಿಲ್ ಏನಿದೆ ನನ್ನ ಪ್ರೋಟೀನ್ ಸೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಎನಿವೇಸ್ ಲೆಟ್ಸ್ ಗೋ. ಹೋಗಿ ಒಳ್ಳೆ ಊಟ ಮಾಡಿ ಸ್ವಲ್ಪ ನಾನ್ ಡಯಟಲ್ಲಿ ಇವರೆಲ್ಲ ಸರಿ ತಿಂದು ಹೋಗೋಣ ಬನ್ನಿ. ಗಾಯ್ಸ್, ನಮ್ಮ ಶಶಾಂಕ್ ಅವರು ನೋಡಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನಮಗಿಲ್ಲಿ. ವೆಲ್ಕಮ್ ಡ್ರಿಂಕ್, ಜ್ಯೂಸು, ಓಹೋ ಬಫೆಟ್ ಊಟ. ಮಗ ನೋಡ್ಬೋದು ಏನೇನಿದೆ ಅಂತ. ಎಲ್ಲಿ ಮಗ ಇಲ್ಲಿ ಟೆನ್ಷನ್ ಆಯ್ತು ನನಗೆ. ಓಹೋ ತರಕಾರಿ. ಇದೇನು ಮಗ ಇದು?
ಅದು ತರಕಾರಿನೇ ಅರೇಂಜ್ ಮಾಡ್ತಾ ಇದ್ದಾರೆ. ಮಗ ಖಾಲಿ ಅರೇಂಜ್ ಮಾಡ್ತಿದಾರಂತೆ. ಸರ್ಕಾರದಲ್ಲಿ ಹೆಂಗಿದೆ ಚೆನ್ನಾಗಿದೆ ಬ್ರೋ ಅಂತ ಬ್ರೋ ನಂಗೆ ಹೆಂಗೆ ಗೊತ್ತು ನೀವಿಲ್ಲ ಅಲ್ವ ಕೆಲಸ ಮಾಡೋದು ಸುಮಂತ ಕಾರ್ ಅಲ್ಲಿ ಫ್ರೆಂಡ್ ಇದಾರೆ ಅಂತ ಎಲ್ರು ಕಾರ್ ಕೊಡಿಸ್ತಾ ಇರೋದು. ಮನುಷ್ಯನ ಅನ್ಕೊಂಡ್ಬಿಟ್ಟವ್ರೆ ಇವ್ರು ಆ ಶೋರೂಮಲ್ಲೇ ಕೆಲಸ ಮಾಡೋದು ಅನ್ಕೊಂಡ್ಬಿಟ್ಟವ್ರೆ ಪಾಪ. ಇಲ್ಲ ಹಂಗೇನಿಲ್ಲ. ಅದು ಬಿಟ್ರೆ ನೀವು ಅಮ್ಮಂಗೆ ಗೊತ್ತಾ ನಿಮ್ಮ ವಿಷಯ? ಯಾವುದು ಸರಿಲ್ಲ ಬೇಡ ಕಟ್ಟೇನಾಗಲ್ಲ. ಹಲೋ ಹಾಯ್ ಅಭಿ ಗೊತ್ತಲ್ಲ ಯಾರಮ್ಮ ಗೈಸ್, ಒಳ್ಳೆ ಬ್ಯಾಟಿಂಗ್ ಟೈಮ್. ಏನೇನೋ ಇದೆ ಇಲ್ಲಿ. ನಮ್ಮ ಶಶಾಂಕ ಇಲ್ಲಿ ನೋಡಿ ಒಳ್ಳೆ ಪಾರ್ಟಿ ಅರೇಂಜ್ ಮಾಡೋನೆ. ಏನೇನೋ ಗೋಬಿ ಬ್ಯಾಟಿಂಗ್ ಮಾಡ್ತಾವನಲ್ಲ ಇವನು. ಪನ್ನೀರು, ಅಲ್ಲಿ ಇನ್ನೇನಿದೆ, ರೈಸ್ ಇದೆ, ಎಲ್ಲ ಇದೆ ಗೈಸ್. ಎಲ್ಲ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಇಲ್ಲ ಒಂದು ಕೆಲಸ ಮಾಡಿ, ಇಲ್ಲ ಎಕ್ಸ್ಪ್ಲೇನ್ ಮಾಡೋದು, ಒಂದು ತಟ್ಟೆ ನೋಡ್ಬಿಡಿ, ಎಲ್ಲ ಇದೆ. ಬ್ಯಾಟಿಂಗ್ ಟೈಮ್, ಎಲ್ಲರೂ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೋಡಿ. ನಾನು ಹಾಚ್ಕೋಬೇಡಿ, ಆರಾಮಾಗ್ತೀನಿ. ನಿಮ್ಮದೇ ಮನೆ ಫಂಕ್ಷನ್ ಅನ್ಕೊತೀನಿ. ನೀವು ಅಷ್ಟೇ ಶಶಾಂಕ್ ಅವರೇ, ನಾಚ್ಕೋಬೇಡಿ. ಇನ್ನೇನು ನೆಕ್ಸ್ಟ್ ಏನಿದೆ ಎಲ್ಲ ಇದೆ ನೋಡಿ, ಅಲ್ಲಿ ಹೋಗಿ. ಇಲ್ಲ ಬರೀ 4-5 ಜನರಿಗೆ ಇದ್ರಲ್ಲ ಅಷ್ಟೇ. ಜಾಸ್ತಿ ನೋಡ್ತಾ ಸುಮ್ಮನೆ ಸುಮಂತ್ ಅವ್ರ ಅಮ್ಮ ಎಲ್ಲ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಬೇಕು ಅಂದೆ, ಬೇಡ ಬಿಡಿ ಪಾಪ. ಆಮೇಲೆ ಸುಮಂತ್ ಅದರ ಮಾತು ಬಿಟ್ಬಿಡ್ತಾನೆ. ಫೈನಲಿ ನಮ್ಮ ಶಶಾಂಕ್ ಅವರು, ನಮ್ಮ ಟೀಮ್ ಲೀಡ್, ಅವರೀಗ ಒಂದು ಕಾರ್ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 3 years ಮುಂಚೆ ನಂಗೆ ಕಾಲ್ ಮಾಡಿ, ಮಗ ನಾನು ಯಾವ ಕಾರ್ ತೊಗೊಳ್ಳಿ ಅಂತೇನೋ ಫೋನ್ ಮಾಡಿದ್ದ. ನಾನು ಅವಾಗ ಯಾವುದೋ ಒಂದು ಸೆಕೆಂಡ್ಸ್ ಮರ ದಯವಿಟ್ಟು ತೊಗೊಬೇಡ ಮಗ ಅಂತ ಹೇಳಿದ್ದೆ. ಅದೊಂದು ನಂಗೆ ನೆನಪಿದೆ. ಅದಾದ್ಮೇಲೆ ನಾವು ಫ್ರೆಂಡ್ಸ್ ಆದಮೇಲಿಂದನೂ ಈಸ್ ಬೀನ್ ಪ್ಲಾನಿಂಗ್ ಒಂದು ಸ್ವಲ್ಪ ಪ್ಲಾನಿಂಗ್ ಜಾಸ್ತಿ. ಪ್ಲಾನಿಂಗ್ ಮಾಡಿ ಅದಕ್ಕೇನು ಪಾಪ ಹೇಳಿ ಕಾರ್ ತಗೋ ಅಂತ. ನಾನು ತುಂಬ ಕಾಡಿದ್ದೀನಿ, ಮಗ ತೊಗೊಳ್ಳೋ. ಫೈನಲಿ ಇವತ್ತು ಒಂದು ಕಾರ್ ಬಂತು. ಮಗ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸುತ್ತೆ. ಏನು ಅನಿಸ್ತಾ ಇದೆ ಅದೇಳು? ಅಲ್ಲ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗೇನು ಅನಿಸ್ತು? ಖುಷಿ ಆಯಿತು ತೊಗೊಂಡಿದ್ದು. ಅಂದರೆ ನಾನು ಇಂಟೆನ್ಷನಲ್ಲೇ ಮಾಡಿದ್ದು. ಮ್ಯಾನ್ಯಲ್ ತೊಗೊಂಡಿದ್ದಾನಾದ್ರೆ ಅದು ಇಂಟೆನ್ಷನಲ್. ಈವನ್ ನಾನು ಕಾರ್ ಇಷ್ಟು ವರ್ಷ ಡಿಲೇ ಮಾಡಿದ್ದು ಇಂಟೆನ್ಷನಲ್ಲೇ. ನಾನು ಬೇರೆ ಒಂದಷ್ಟು ಪ್ಲಾನ್ಸ್ಗಳಿತ್ತು, ಆ ಪ್ಲಾನ್ಸ್ಗಳನ್ನೆಲ್ಲ ಮುಗಿಸಿ ಆಮೇಲೆ ತಗೋಬೇಕು ಅಂತಿತ್ತು. ಹಾಗಾಗಿ ನಮಗೂ ಅದಕ್ಕೇನೆ ನಾನು ಇಷ್ಟೊತ್ತಿಗೆ ಇಳಿಸ್ಬಿಡ್ತಿದ್ದೆ. ಬಟ್ ನಮ್ಮ ಶಶಾಂಕ್ ಅವರು ನಮ್ಮನ್ನ ಗೈಡ್ ಮಾಡ್ತಿದ್ದಾರೆ. ಆಲ್ರೆಡಿ ಹೋಗಿ ರೇಂಜ್ ರೋವರಿಗೆ ಆಲ್ರೆಡಿ ಇನ್ನೇನು ಅವ್ರು ರೆಡಿ ಆಗಿದ್ರು, ಡೆಲಿವರ್ ಮಾಡಕ್ಕೆ ರೆಡಿ ಇದ್ರು ಅವರು. ಡೆಲಿವರಿ ಡೇಟಿಗೆ ಬರುತ್ತೆ, ನೋಡೋಣ. ಇನ್ನು ಮಗ ನೀನು ಹೇಳು, ರೇಂಜ್ ರೋವರ್ ತಗೋಬೇಕಾ BMW ಸೆಡಾನ್ ತಗೋಬೇಕಾ? ನಿಂಗೆ ಸಡನ್ ಇಷ್ಟ ಮಗ ರೇಂಜ್ ರೋವರ್. ಎಷ್ಟು ನೀವು ಕಾಮೆಂಟ್ ಹಾಕಿ, BMW ಮರ್ಸಿಡೀಸ್ ಸೆಡಾನ್ ತಗೋಬೇಕಾ ಇಲ್ಲ ಅಂದ್ರೆ ರೇಂಜ್ ರೋವರ್ ತಗೋಬೇಕಾ ಅಂತ SUV ಆರ್ ಸೆಡಾನ್ ಕಾಮೆಂಟ್ ಹಾಕಿ. ಆಲ್ ದ ಬೆಸ್ಟ್ ಮಗ, ಕಂಗ್ರ್ಯಾಚುಲೇಷನ್, ಸೇಫ್ ಡ್ರೈವ್, ಹುಷಾರಾಗಿ ಓಡಿಸು. ಥ್ಯಾಂಕ್ ಯು. ಇನ್ನು ಟ್ರಿಪ್ಗಳು ಜಾಸ್ತಿ ಆಗುತ್ತೆ, ಆಫೀಸಲ್ಲಿ ರಜಾಗಳು ಜಾಸ್ತಿ ಆಗ್ತವೆ. ಸೊ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ಲೆಟ್ಸ್ ಗೋ. ಬಾಯ್ ಅಂಕಲ್, ಬಾಯ್. ಬನ್ನಿ, ಮನೆಗೆ ಬನ್ನಿ ಅಂಕಲ್. ಖಂಡಿತ ಯಾವಾಗ ಬರ್ತೀರಾ? ಬರ್ತೀನಿ ಬಾರ. ಹಾಂ ಮಗ ಬಂದಿದ್ದೆ. ಬರ್ತೀನಿ ಆಂಟಿ. ನೆಕ್ಸ್ಟ್ ಭಾಳ ಜನ ಕೇಳ್ತಾರೆ, ಸೆಲ್ಫಿ ತಗೋಬೇಕು ಅಂತಾರೆ. ಬರ್ತೀವಿ, ಒಂದು ಮೀಟಪ್ ಮಾಡೋಣ ಶಿವಮೊಗ್ಗಲ್ಲಿ. ಎಲ್ಲ ಕಡೆ ಫಂಕ್ಷನ್ ಇದ್ದಾಗ ಕರಿಬೋದು. ಫಂಕ್ಷನ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಬೇರೆ ಇದು ಮಾಡೋಕ್ಕೆಲ್ಲ ಆಗಲ್ಲ. ನಮ್ಗೆ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾರೋ ಸೆಲ್ಫಿ ಗೊತ್ತೇ ಆಗೋದಿಲ್ಲ. ಹಂಗಾಗಿ ಡಿಫ್ರೆಂಟ್ ಊಟ ಟ್ರೈ ಮಾಡ್ದಂಗೆ ಆಗುತ್ತೆ. ಬರ್ತೀನಿ, ಶಶಾಂಕ್ ಜೊತೆ ಬರ್ತೀನಿ. ಡನ್ ಅಂಕಲ್, ಬಾಯ್ ಬಾಯ್, ಸಿ ಯು. ಈಗ ಬರ್ತೀರಾ ಮನೆಗೆ ನೀವು ಇಲ್ಲ ವಾಪಸ್ ಇಲ್ಲಿಂದ? ಹಾಸನ ಹೋಗೋಣ ಅಂತಿದ್ದೀನಿ, ನೋಡೋಣ ಹೆಂಗಾಗುತ್ತೆ. ಬನ್ನಿ ಅಂಕಲ್, ಬೆಂಗಳೂರಲ್ಲಿ ಒಂದು 4 ದಿನ ಚಿಲ್ ಮಾಡಿ ಹೊಸ ಕಾರು. ಹಾಂ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಫೈನಲಿ ನಿಮ್ಮ ಹಸ್ಬೆಂಡ್ ಕಾರ್ ತೊಗೊಂಡ್ಬಿಟ್ರೆ ಹೆಂಗೆ ಅನಿಸ್ತಾ ಇದೆ? ಅಲ್ಲ ಅದು ಬಿಟ್ಟು ಯಾರು ಹೇಳಿ. ತುಂಬಾ ವೇಟೆಡ್ ಮೂಮೆಂಟ್ ಆಕ್ಚುಲಿ. ತುಂಬಾ ತುಂಬಾ ಡಿಸ್ಕಷನ್. ನಿಮಗೆ ಗೊತ್ತೇ ಎಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೆ ನೀನು? 1 ವರ್ಷ ಅಂತೂ ಆಗಿದೆ. 1 ವರ್ಷ ಅಂತೂ ಆಗಿದೆ. ನೀವೇ ನೋಡಿದ್ರಲ್ಲ ಟೆಸ್ಟ್ ಡ್ರೈವ್ ಎಷ್ಟು ಮಾಡಿದ್ದಾರೆ ಏನೋ. ನೀವೇ ಮಾಡಿದ್ರಲ್ಲ ಟೆಸ್ಟ್ ಡ್ರೈವ್ ಜ್ಞಾಪಕ ಬಿಟ್ರು ನನಗೆ. ತುಂಬಾ ಲಾಗ್ ಮಾಡಿಲ್ಲ ಅದೆಲ್ಲ. ಮಗ ಎಲ್ಲಿದ್ಯಾ ಮಗ? ಇಲ್ಲೊಂದು ಟೆಸ್ಟ್ ಡ್ರೈವ್ ಬಂದಿದೆ ಮನೆ ಹತ್ರ, ಮಾಡ್ತಾ ಇದ್ದೀನಿ. ಎಲ್ಲ ಕಾರು ಟೆಸ್ಟ್ ಡ್ರೈವ್ ಮಾಡಾಗಿದೆ ಅನ್ಸುತ್ತೆ. ನೆಕ್ಸ್ಟ್ ನಮ್ಮ ಶಶಾಂಕ್ ಒಂದು ಡ್ರೀಮ್ ಕಾರ್ ಇದೆ, ಅದನ್ನ ಇಳಿಸ್ತಾರೆ ಈ ವರ್ಷದಲ್ಲಿ. ನೆಕ್ಸ್ಟ್ ವರ್ಷದಲ್ಲಿ 5 years ಆದ್ಮೇಲೆ 5 years ವರೆಗೂ ನಿಮ್ಮ ಪ್ಲಾನಿಂಗ್ 5 years ಗೆ ಒಂದು ಕಮಿಟ್ಮೆಂಟ್ ಇದೆ, 7 years ಗೆ ಒಂದು ಕಮಿಟ್ಮೆಂಟ್ ಇದೆ, 2 ವರ್ಷಕ್ಕೆ ಒಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ಸ್ ಕರೆಕ್ಟ್ ಆಗಿ ಲೈನ್ ಅಪ್ ಇದೆ. ಸರಿ ಮಗ, ಓಕೆ. ಕಂಗ್ರಾಟ್ಸ್, ಅದಕ್ಕೆ ಕಂಗ್ರಾಟ್ಸ್. ಸೇಫ್ ಡ್ರೈವ್, ಹುಷಾರಾಗಿ ಓಡಾಡಿ. ಹೊಡ್ತೀವಿ ನಾವು ಇಲ್ಲಿಂದ. ಅವಳು ನನ್ನ ತಂಗಿ UK ಇರೋದು. UK ಇರೋದು ಈಗ ಬಂದಿರೋದು ಇಲ್ಲಿಗೆ? ಈಗ ಬಂದಿದ್ದಾಳೆ. ಕಾರ್ ಕೊಡ್ಸಕ್ಕೆ ಬಂದಿದ್ದಾಳೆ. 22ನೇ ತಾರೀಕು ಹೋಗ್ತಾಳೆ ವಾಪಸ್. ಒಂದಷ್ಟು ಡಾಲರ್ಸ್ ಕೊಟ್ಟೋಗಿ. ಪೌಂಡ್ಸ್ ಕಟ್ ಮಾಡ್ಬಿಡಿ. ನಾನು US ಅನ್ಕೊಂಬಿಟ್ಟೆ ಮಗ, UKಗೆ ಮತ್ತೆ ತೊಗೊಂಡ್ಬಿಡ್ತೀನಿ. ಒಂದಷ್ಟು ಫಾಂಡ್ಸ್ ಕೊಟ್ಟೋಗಿ. ಏನು ಫುಲ್ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರೋ ಥರ ಡೆಡಿಕೇಟೆಡ್. ಇಲ್ಲ ಅಂತ ನೋಡು, ಇಲ್ಲ ಅಂತ ಕಾಲೇ ಇಲ್ಲ ಅಲ್ಲಿ. ಮಾತಾಡ್ತಿದ್ರ ಬ್ರೋ.
ಬಾಯ್ ಐಶ್, ಗುಡ್ ಜಾಬ್, ಆಲ್ ದಿ ಬೆಸ್ಟ್. ನನಗೆ ಹೊಡೋಣ. ನಮ್ಮ ಎಲ್ಲಿ ಸಡನ್ನಾಗಿ ವೆದರ್ ಚೇಂಜ್ ಆಗೋಯ್ತು, ಮಳೆ ಬರಂಗೆ ಆಗ್ತಿದೆ. ಇಷ್ಟು ವರ್ಷ ಪ್ಲಾನ್ ಮಾಡಿ ಕಾರ್ ತೊಗೊಂಡಲ್ಲ, ಇವತ್ತು ಮಳೆ. ಓಹೋ, ಲಾಸ್ಟ್ ಟೈಮ್ ಹೇಳಿದೆ. ಥ್ಯಾಂಕ್ ಯು ಗೈಸ್. ವಿಠಲ್ ಸ್ವೀಟ್ಸಿಂದ ಸ್ವೀಟ್ಸ್ ಬಂದಿದೆ ನಮಗೆ. ಈ ವ್ಲಾಗ್ ವಿಠಲ್ ಸ್ವೀಟ್ಸಿಂದ ಸ್ಪಾನ್ಸರ್ ಆಗಿರೋದು. ಅಯ್ಯೋ, ಇದೇನು ಇಷ್ಟಿದೆ ಬಾರ? ನಿಮಗೆ ನಿಮ್ಮ ವೈಫ್ ಕ್ಯಾಶಾ? ಕ್ಯಾಶ್. ಓಹೋ, ಇಲ್ಲಿ ನೋಡಿ ಗೈಸ್. ನಿಮ್ಗೆ ಒಂದು ಪ್ಯಾಕೆಟ್, ನಿಮ್ಮ ವೈಫ್ ಒಂದು. ಥ್ಯಾಂಕ್ ಯು ಸಚಿನ್. ಸಿ ಯು. ಬಾಯ್ ಬ್ರೋ. ಹಾಯ್, ಏನು ಲೇಟು? ಡನ್, ಹೊಡ್ತೀನಿ ಮಗ. ಬಾಯ್. ಥ್ಯಾಂಕ್ ಯು. ಬಂದಿದ್ದು ಖುಷಿ ಆಯ್ತು. ಥ್ಯಾಂಕ್ಸ್ ಮಗ. ಮೈಸೂರಿಗೂ ಎಫರ್ಟ್ಸ್ ಹಾಕಿ ಬಂದಿದ್ದು. ಬರಲೇಬೇಕಲ್ಲ ಮಗ, ಇಲ್ಲಾರೆ ಜೀವನ ಪೂರ್ತಿ ಕಾಡ್ತೀಯ ನೀನು. ಇಲ್ಲ, ನನ್ನ ಮದುವೆನೇ ಸ್ಕಿಪ್ ಮಾಡಿಬಿಡ್ತಾನೆ. ಇಲ್ಲಿ ಹೆಂಗ್ ಮದುವೆ ಸ್ಕಿಪ್ ಮಾಡೋಕ್ಕಾಗತ್ತೆ? ಅದು ಗೊತ್ತು. ನಾನು ಬಂದಿದ್ದು ಅದಕ್ಕೆ ಸ್ಕಿಪ್ ಮಾಡಿಬಿಟ್ರೆ ಮದುವೆನಾ ಅಂತ. ನಮ್ಮ ಅಮ್ಮ ರೀಲ್ಸ್ ಮಾಡ್ತಿರ್ತಾರೆ ಅನ್ಸುತ್ತೆ, ಗ್ರೀನ್ರಿ ನೋಡ್ಬಿಟ್ರಲ್ಲ. ಹೌದಾ? ನಾ ಕಾಲ್ ಮಾಡು ಶಾ. ನೋಡು ಸುಮಂತ, ಬಂದಿದ್ದಕ್ಕೆ ಸ್ವೀಟ್ ಸಿಕ್ತು. ವಿಠಲ್ ಸ್ವೀಟ್ಸ್. ಇವ್ ಪ್ರಮೋಷನ್ ಹೊಡಿತಾನೆ, ಅವ್ರ ಫ್ರೆಂಡ್ ಅಂಗಡಿ ಅಲ್ವಾ? ವಿಠಲ್ ಸ್ವೀಟ್ಸ್ ಅಂತೆ. ಬ್ಲರ್ ಹಾಕಿ ಬೀಪ್ ಹಾಕೋದಕ್ಕೆ. ಅವ್ನು ಮನೆಗೆ ಹೋಗಿ ಬನ್ನಿ, ಅದಕ್ಕೋಸ್ಕರ. ನೋಡಿ, ಇದು ಮೈಸೂರಲ್ಲಿ 80 ಏನೋ 100 ವರ್ಷನಾ ಇವ್ರದ್ದೆ ಅಂತೆ ವಿಠಲ್ ಸ್ವೀಟ್ಸ್. 100 ವರ್ಷ ಜನರೇಷನಲ್ ಬಿಸ್ನೆಸ್ಸಾ? ಫ್ಯಾಮಿಲಿ ಬಿಸ್ನೆಸ್. ನೈಸ್, ಥ್ಯಾಂಕ್ ಯು. ಇದ್ರ ಪ್ರಮೋಷನ್ದು ಕಳಿಸ್ತೀವಿ ನಾವು ವಿಠಲ್ ಸ್ವೀಟ್ಸ್ಗೆ ಬಿಲ್ಲು. ಬಾಯ್. ಸೊ ಬೆಂಗಳೂರಿಂದ ಅಥವಾ ಮೈಸೂರಿಂದ ಈಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ತಪ್ಪು ಮಾಡಿದ ತಕ್ಷಣ ಕಿಲಿ ಅಂತ ನಕ್ಬಿಡ್ತಾನೆ. ಬನ್ನಿ ಗೈಸ್, ನಾನು ನಗ್ತಾನೆ ಇಲ್ವಂತ ನೋಡೋಕ್ಕೆ ಹಂಗೆ ತಪ್ಪು ಹೇಳಿದೆ. ಅಂತ ತಪ್ಪು ಹೇಳಿದೆ. ಬನ್ನಿ ಹೋಗೋಣ. ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. 2.5 ಅವರ್ ತೋರಿಸ್ತಾ ಇದೆ. ಲೆಟ್ಸ್ ಗೋ ಗೈಸ್. ಎಂಥ ಮಳೆ ನೋಡಿ ಗೈಸ್, ರೋಡೇ ಕಾಣ್ತಲ್ಲ, ಆ ರೇಂಜಿಗೆ ಮಳೆ. ನಮ್ದು ಟೈರ್ ಬೇರೆ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೋಡಿ, ಗೈಸ್. ಸೊ ಮೊನ್ನೆ ರೀಚ್ ಆದ್ವಿ ಫೈನಲಿ. ನಾವು ಕತೆ ಏನಂದರೆ, ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಬೇಕು ಅಂತಿದ್ದು. ಹೋಗ್ಬಿಟ್ಟು ಮೈಸೂರು ಒಂದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ವಯನಾಡ್ಗೆ ಹೋಗಬೇಕು ಅಂತಿದ್ವಿ. ನಾನು, ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡಮ್ಮ ಇಲ್ಲ. ನಮ್ಮ ದೊಡ್ಡಮ್ಮ ದುಬೈಯಿಂದ ಬಂದಿರ್ತಾರೆ, ನಮ್ಮ ಅಮ್ಮ ಅವರ ಅಕ್ಕ. ನಾನು ರಾಡೋ ವಾಚ್ ಕೊಟ್ಟಿದ್ನಲ್ಲ, ದುಬೈಗೆ ಹೋದಾಗ ಮೀಟ್ ಮಾಡಿದ್ನಲ್ಲ ಅವರು. ಸೊ ಅವ್ರದ್ದು ಸಡನ್ನಾಗಿ ಏನೋ ಪ್ಲ್ಯಾನ್ ಆಯಿತು. ಅಂದರೆ ಅವರ ಫ್ರೆಂಡ್ ಯಾರೋ ಅವ್ರನ್ನ ಮೀಟ್ ಮಾಡೋಕ್ಕೆ ದೂರದಿಂದ ಬರ್ತಿದ್ದಾರೆ. ಸೊ ಅದರಿಂದ ವಿ ಹ್ಯಾಡ್ ಟು ಪುಷ್ ದ ಡೇಟ್ಸ್ ಟು ಸ್ವಲ್ಪ ದಿನ ಮುಂದೆ ಪುಷ್ ಮಾಡಿದ್ವಿ. ನಾವು ಮೈಸೂರಲ್ಲಿ ಒಂದು ಸ್ಟೇ ಎಲ್ಲ ಬುಕ್ ಮಾಡಿ ಅಲ್ಲೋಗಿ ಸ್ಟೇ ಮಾಡಬೇಕಿತ್ತು. ಬಟ್ ಇವತ್ತು ಹೋಗಿ ವಾಪಸ್ ಬರೋ ಥರ ಆಯಿತು ಕತೆ. ಸೊ ಒಂದೇ ಡೇಲಿ ಹೋಗಿ ಬರೋದು ಸ್ವಲ್ಪ ಸ್ಟ್ರೆಸ್ಫುಲ್ ಆಯಿತು. ಬಟ್ ಇಟ್ಸ್ ಓಕೆ. ನನಗೆ ಕಾರ್ ಟ್ರಾವೆಲಿಂಗ್ ಅಂತಲೇ ಸಾಕಾಗ್ಬಿಟ್ಟಿದೆ. ಅಷ್ಟು ಹಿಂಸೆ ಆಗ್ಬಿಟ್ಟಿದೆ ಟ್ರಾವೆಲ್ ಮಾಡಿ. ಅದಕ್ಕೆ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಈಗ ತಲೆ ಫುಲ್ ದುಡ್ಡು ಟೆನ್ಷನ್ನು, ಕಮಿಟ್ಮೆಂಟ್ಸು, ವ್ಲಾಗ್ ಪ್ಲ್ಯಾನ್ ಏನು ಅದು ಇದು ಅಂತ ಓಡ್ತಾನೆ ಇತ್ತು. ಅದ್ರ ಮಧ್ಯದಲ್ಲಿ ಇವತ್ತೇನೂ ಯೋಚನೆ ಮಾಡೋದು ಬೇಡ, ಗೇಮ್ ಆಡೋಣ ಅಂತೇಳಿ ಗೇಮ್ ಆಡ್ತಾ ಇದ್ದೀನಿ. ಇದನ್ನು ತಂದು ಒಂದು ಆಲ್ಮೋಸ್ಟ್ ತುಂಬ ತಿಂಗಳಾಯಿತು. ಬಟ್ ಆಡಿರೋದು ಒಂದು 4 ಸರಿ ಅಷ್ಟೇ, 4ರಿಂದ 10 ಸರಿ ಮ್ಯಾಕ್ಸ್. ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಕೊಡೋಣ ಇದಕ್ಕೆ ಅಂತ. ಗೈಸ್, ಇಲ್ಲಿ ಅಕ್ಕ ತಮ್ಮಂದು ದೊಡ್ಡ ಜಗಳ ನಡೀತಿದೆ. ತುಂಬಾ ದಿನ ಆದ್ಮೇಲೆ ನೀವು ಜಗಳ ನೋಡ್ತಾ ಇದ್ದೀರಾ. ಏನಂದ್ರೆ, ನಮ್ಮ ಅಕ್ಕಗೆ ಒಂದು ಯಾವುದೋ ಬ್ರ್ಯಾಂಡ್ ಅವರು ಏನೋ ಒಂದು ಕಿಟ್ ಕೊಟ್ಟು ಕಳ್ಸಿದ್ದಾರೆ ಚಾಕ್ಲೇಟ್ಗಳದ್ದು. ಸೊ ಆ ಚಾಕ್ಲೇಟ್ಗಳನ್ನ ಇವನು ಆಗ್ಲೇ ಇಲ್ಲ. ಒಂದ್ ನಿಮಿಷ ಕೇಳು, ನಾನ್ ಡಯಟ್ ಮಾಡ್ತಾ ಇದ್ದೀನಿ. ಡೈಲಿ 15 ಗ್ರಾಮ್ ಡಾರ್ಕ್ ಚಾಕ್ಲೇಟ್ ತಿನ್ಬೋದು ನಾನು ಅದನ್ನ ಡೈಲಿ. 1 ವರ್ಷ ತಿಂತೀಯ ಅದನ್ನ? ನಾನು ಎಷ್ಟೋ ದಿನ ಎಷ್ಟಿಷ್ಟ ಅಂತ ನಿತ್ಯ ಅನ್ಕೊಂಡಿದ್ಯಾ ನೀನು? ಸಾಯಿಸ್ಬಿಡು. ಅಲ್ಲ ತಾಯಿ, ಪಾಪ ಎಲ್ಲ ಹೇಳ್ಬಾರ್ದು, ಯಾರಿಗ್ ಗೊತ್ತು. ಕೊಟ್ಬಿಡು. ಒಂದು ಆಯ್ತು, ಏನಿದೆ ತೋರಿಸು. ಆಯ್ತು, ಏನೇನು ಕೊಟ್ಟಿದ್ದಾರೆ ತೋರಿಸು. ಅಲ್ಲ, ಇದು ಈ ಬಾಕ್ಸ್ ಅಲ್ಲಿ ಏನಿದೆ ತೋರಿಸು. ನೋಡಿ, ಈ ಬಾಕ್ಸ್ ಅಲ್ಲಿ ಇರೋದೇನು ಅಂತ ತೋರಿಸ್ತಾರೆ. ನನ್ನ ಫೇವರೇಟ್. ಆಯ್ತು, ತೋರಿಸಿ ಏನು ಅಂತ ನೋಡ್ತೀವಿ. ನಾನ್ ಪ್ರೀತಿಯಿಂದ ಹೇಳ್ತಾ ಇದೀನಿ, ಬೇಡ ಅಷ್ಟೇ. ಆಯ್ತು, ಓಪನ್ ಮಾಡೋದೇನಿದೆ ಅದರಲ್ಲಿ. ತೆಗಿ ಏನಿದು? ಬೇಡ ಅಂದಲ್ಲ. ಸ್ಟಿರ್ಅಪ್ ಮಾಚಾ ತಗೋಯ್ತು, ಬೇಡ. ತೆಗಿ ನಾನು ಎಲ್ದಿ ಆಪ್ಷನ್ ತಗೊಂಡ್ ಬಂದಿದ್ದೀನಿ. ತೆಗಿಯೋ ನೋಡೋಣ ಏನದು ಅಂತ. ತಿನ್ಬೇಡ, ಈ ಸಾಯಿಲ್ ತಿನ್ಬೇಡ, ಬರೀ ತೆಗಿ. ನೋಡ್ತೀವಿ ಅಷ್ಟೇ, ತಿನ್ನಲ್ಲ. ಕಂಟ್ರೋಲ್ ತೆಗಿಯೋ ಬೇಗಲೇ, ಅವಳು ಮೂಡ್ ಚೇಂಜ್ ಮಾಡಕ್ ಮುಂಚೆ. ಪವರ್ ತೋರಿಸ್ತೀನಿ ನಿಂಗೆ. ಇವ್ ನೋಡಿ ಸಕ್ಕ ತಂಗಿ ಇಲ್ಲಿ
ನೋಡಿ ಅಕ್ಕ ತಂಗಿ ಬ್ಲಾಗಲ್ಲಿ. ಚೆನ್ನಾಗಿದೆ ತಿಂತೀವಿ. ಏನಿದು ಕುಕ್ಕೀಸ್ ಹೈ ಕ್ಯಾಲರೀಸ್ ಇದು. ಇಷ್ಟೆಲ್ಲ ತಿನ್ನಂಗಿಲ್ಲ, ಇಷ್ಟು ತಿನ್ಬೋದು ನಾನು. ರಾಗಿ ಆದ್ರೂ ಕ್ಯಾಲರೀಸ್ ಅದು. ರಾಗಿ ರಾಗಿ ಅಂತೆ. ಮಿಲೆಟ್ಸ್ ಕುಕೀಸ್. ನಿಮ್ ಬೇಕಾ ಇದು? ಹೊತ್ತಾಗ ಏನು ಅಂತ ನೋಡು. ಹೊಟ್ಟೆ ಹೆಂಗ್ ಹುರ್ಕೋತಾವ ನೋಡಿ. ನೀಟಾಗಿ ತೆಗಿ ಸೈಲ್. ಪ್ಯಾಕಿಂಗ್ ಇದೇನ್ ಚಾಕ್ಲೇಟ್ ಇದು? ಚೆನ್ನಾಗಿ ಮಾಡಿರ್ತಾರೆ. ಏನ್ ತಗೋ, ಚಾಕ್ಲೇಟ್ ಇದು ನೀನೇ ತಿನ್ನು, ಬೇಡ. ಚಾಕ್ಲೇಟ್ ಗೈಸ್ ಇದು. ಶುಗರ್ ತಗೋ ಬೇಡ. ಇದು ಯಾವ ತರ ತಗೋ. ನೀಟಾಗಿ ಇಟ್ಕೊಂಡಿರೋದನ್ನು ತೆಗ್ದು ಬಿಸಾಕ್ತೀರಾ. ಚೆನ್ನಾಗಿರೋ ತೊಗೊಂಬ. ಇದೇನಿ ಡಬ್ಬ ಚೆನ್ನಾಗಿರೋ ತರಕಾಗಲ್ವಾ? ಏನೋ ತರದ್ ತಂದಿದ್ಯಾ? ಚೆನ್ನಾಗಿರೋ ತರಕಾಗಲ್ವಾ ಏನು? ಪೆಟ್ಟಿನ ನಾವು ಅಂತಿದ್ದಾರೆ ನೋಡಿ ಗೈಸ್ ಇವರು. ಬನ್ರಿ ಐಶು ಅವರೇ, ಬನ್ರಿ ಇವಾಗ ಮಾತಾಡ್ರಿ ರೇ. ಒಟ್ಟೋದ್ರು ಮರ್ಯಾದಿ ನೋಡಿ ಗಾಯ್ಸ್. ನಮ್ಮ ಹುಡುಗಿ ಫುಲ್ಲು ಪ್ರಿಟಿ ಆಗಿ ಕಾಣ್ತವ್ರಿ ಇವತ್ತು. ಗೊತ್ತಾ ನಿಮ್ಗೂ ಇಲ್ಲ ಅಂತ ಗೈಸ್. ಈ ಬೊಂಬೆ ಹೆಸರು ಪೆಂಗಿ. ತೋರ್ಸಿ ಪೆಂಗಿನ್ ತೋರ್ಸಿ. ಗುಪ್ತಾ ಪೆಂಗಿನ್ ತೋರ್ಸಿ. ಇರಿ ಪೆಂಗಿನ್ ತೋರ್ಸಿ. ಅಲ್ಲ ರಿವರ್ಸ್ ಕ್ಯಾಮ್ರಾ ಮಾಡ್ರಿ. ಅಲ್ಲ ಪೆಂಗಿ ತೋರ್ಸ್ರಿ. ಇಲ್ಲಿ ಪೆಂಗಿ ನೋಡಿ ಗೈಸ್ ಬಂತು. ಅಲ್ಲ ಪಕ್ಕ ತೋರ್ಸಿ, ಪಕ್ಕ. ಪೆಂಗಿ ಇಲ್ಲಿ ಪೆಂಗಿ. ಮಂಗಿ ಒಂದು ಐಶು. ಡಾಂಗಿ ಗೈಸ್. ನಾಳೆ ಫೈನಲಿ ನಮ್ಮ ಅತ್ತೆಗಾರು ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನ ಮೇಲೆ ಮಾತೇ ಬಿಟ್ಬಿಟ್ಟಿದ್ರು. ಈಗ ಫೈನಲಿ ನಾವು ನಾಳೆ ನಮ್ಮ ಅತ್ತೆಗಾರು ಶಾಪಿಂಗ್ಗೆ ಫೈನಲಿ ಫ್ಯಾಮಿಲಿ ಶಾಪಿಂಗ್ ಹೋಗ್ತಾ ಇದ್ವಿ. ಅತ್ತೆಗಾರು ನಾಳೆ ರೆಡಿನಾ ಶಾಪಿಂಗ್ಗೆ? ಲೇಟ್ ಆಗ್ಬಿಟ್ಟಿದೀವಿ. ನಾಳೆ ಲೇಟ್ ಮಾಡ್ಬಿಡತ್ತೆ ಗಾರು. ಯಾವಾಗ್ಲೂ ಲೇಟ್ ಆಗಿ ಬರ್ತಿರಲ್ಲ ಆ ತರ. ಓ ಸರಿ, ಓಕೆ ಅತ್ತೆಗಾರು, ನಿಮ್ಮ ಹತ್ರ ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ನಾಳೆ ಗೈಸ್ ಫುಲ್ ಶಾಪಿಂಗ್ ಇದೆ ನೋಡಿ, ವೆಯ್ಟ್ ಮಾಡಿ. ಅಕ್ಕ ಟುಮ್ ಹತ್ರ ಏನೋ ಕೇಳಿದ್ಲಂತೆ. ಏನು ನಾನು ಒಂದ್ ಸನ್ಸ್ಕ್ರೀನ್ ಕೊಟ್ಟೆ, ಕಾಸ್ಟ್ಲಿ ಅಂತ 2 ತಾಸು ಬಿಟ್ಟಿದ್ರು ಇಸಾಗಿ ಅಂದ್ಬಿಟ್ಟು. ಮತ್ತೆ ನೀನೇನಂತೆ ನಿನಗೋಸ್ಕರ ತರ್ತೀನಿ ಅಂತ ಸುಳ್ಳೆ ಕೇಳಿಲ್ಲ. ಹೇಳಿತ್ತು ನಿನಗ್ ತುಂಬಾ ಚೆನ್ನಾಗುತ್ತೆ, ನಿನ್ಗೋಸ್ಕರ ರೆಫರ್ ಮಾಡಿ ತರ್ಸಿದೀನಿ ಅಂತ. ದೊಡ್ಡ ಮನ್ಸ್ ಮಾಡಿ ಕೊಡ್ತೇನಲ್ಲ. ಒಂದು ಅಲ್ಲ ಆಯ್ತು ಬಿಡ್ರಿ. 2 ತಾಸು ಬಿಟ್ಟಿದ್ದೆ, ಒಂದು ಇವಳು ಕೊಟ್ಟೆ. ಅಕ್ಕ ಯೂಸ್ ಮಾಡು, ಹಿಂಗೇನು ತರ್ದಾದ್ರು ಕೊಟ್ಟೆ. ಈಗ ನಾನು ಇದೆಲ್ಲ ಯೂಸ್ ಮಾಡಲ್ಲ ಅಂದ್ಲು. ಯೂಸ್ ಮಾಡಿ ಒಳ್ಳೇದು ಅಂದೆ. ಇಲ್ಲ ನಾನೇನು 60,000 ಕೊಟ್ಟು ನೋಡಿಲಿ ಸನ್ಸ್ಕ್ರೀನ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತೆ. ಡಿಫ್ರೆನ್ಸ್ ಕಾಣಿಸ್ತಿಲ್ವಾ ಅಂತೆ. ಎಲ್ಲಿ ತಿರ್ಗಮ್ಮ 60,000 ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸಿ ಡಿಫ್ರೆನ್ಸ್ ಎಲ್ಲಿ? ಡಿಫ್ರೆನ್ಸ್ ಏನಿದೆ? ಫ್ಲಾಶ್ ಲೈಟ್ ಹೊಡಿತೈತೆ ಗೈಸ್. ಗ್ಲೋಯಿಂಗ್ ಸ್ಕಿನ್ ಆಗಿದೆ ಗೈಸ್ ನಮ್ಮ ಅಕ್ಕದು. ನೋಡಿ ನೋಡಿ, ಏನಿಲ್ಲ, ಟ್ಯಾನ್ ರಿಮೂವ್ ಮಾಡಿಸ್ತಾ ಇದೀನಿ ಅಷ್ಟೇ. ಯಾಕೋ ಒಂದ್ ಲಿಮಿಟ್ ಅಲ್ಲಿ ಜೋಕ್ ಓಕೆ ಸೋನು, ಸಾರಿ ಸೋನು, ಒಂದ್ ಲಿಮಿಟ್ ಅಲ್ಲಿ ಓಕೆ, ಲಿಮಿಟ್ ಮೀರ್ಬೇಡ. ಏನೋ ಅಪ್ಪ ಏನ್ ಗುಪ್ತ ಈ ತರ ಜನ ಇರ್ತಾರೆ. ಸಾಯಿಲ್ ಅದೇನದು? ಏನು ನೀನು ಸನ್ಸ್ಕ್ರೀನ್ ಅನ್ನು ಒಂದ್ಸರಿ ಸನ್ಸ್ಕ್ರೀನ್ ಇಲ್ಲ ಸನ್ಸ್ಕ್ರೀನ್ ಅಂತ ಹೇಳು ಬಾರ ಇಲ್ಲಿ. ಸನ್ಸ್ಕ್ರೀನ್ ಏನು? ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅಂತೆ. ಬಯಸಿ ಎದೆಯ ನಿಳಿದು ನನ್ನ ಜಗದ ಅರಸಿಯಾದೆ.